ಫೆಂಗಲ್ ಚಂಡಮಾರುತ ಎಫೆಕ್ಟ್ ಬೆಂಗಳೂರಿನಲ್ಲಿ ಮುಂದುವರಿದ ಭಾರೀ ಮಳೆ ವೀಕೆಂಡ್ ಮಸ್ತಿಗೆ ಬ್ರೇಕ್ ಹಾಕಿರುವಂತಹ ಮಳೆ ದಕ್ಷಿಣ ಒಳನಾಡು ಮತ್ತು ಕರಾವಳಿ ಭಾಗದಲ್ಲಿ ಸಾಧಾರಣ ಮಳೆ ಸೂಚನೆ ಸಿಕ್ಕಿದೆ. ಬಂಗಾಳಕೊಲ್ಲಿಯಲ್ಲಿ ಉಂಟಾದಂತಹ ಫೆಂಗಲ್ ಚಂಡಮಾರುತ ಈಗ ಸೌತ್ಗೆ ಎಂಟ್ರಿ ಕೊಟ್ಟಾಗಿದೆ. ಈಗಾಗಲೇ ಸೌತ್ ಕೂಡ ಅದರ ಎಫೆಕ್ಟ್ ಸಿಕ್ಕಾಪಟ್ಟೆ ಜೋರ್ ಇರುವಂಥದ್ದು. ಈಗಾಗಲೇ ತಮಿಳುನಾಡು ಆಂಧ್ರ ಪ್ರದೇಶದ ಕೆಲವು ಭಾಗಗಳಲ್ಲಿ ಜಲಾವೃತವಾಗಿದೆ. ಅದರಲ್ಲೂ ತಮಿಳುನಾಡು ಕಂಪ್ಲೀಟ್ ಆಗಿ ಚಂಡಮಾರುತಕ್ಕೆ ತತ್ತರಿಸಿ ಹೋಗ್ತಾ ಇದೆ. ಅಲ್ಲಿನ ಮಹಾಬಲಿಪುರಂ ಸೇರಿದಂತೆ ಒಂದಷ್ಟು ನಗರಗಳು ಕಂಪ್ಲೀಟ್ ಆಗಿ ಮುಳುಗಡೆ ಆಗಿವೆ. ತಮಿಳುನಾಡಿನಾದ್ಯಂತ ಈಗಾಗಲೇ ಐ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಅಲ್ಲಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಅದರ ಎಫೆಕ್ಟ್ ಈಗ ಆ ಚಂಡಮಾರುತ ಎಫೆಕ್ಟ್ ಈಗ ಕರ್ನಾಟಕಕ್ಕೂ ಕೂಡ ತಟ್ಟಿರುವಂಥದ್ದು. ಅದರಲ್ಲೂ ಕೂಡ ಬೆಂಗಳೂರಿಗೆ ಅದರ ಎಫೆಕ್ಟ್ ತಟ್ಟಿದೆ. ನಿನ್ನೆಯಿಂದಲೇ ಮೋಡ ಕವಿದ ವಾತಾವರಣ ಇತ್ತು. ನಿನ್ನೆ ನೈಟ್ ಇಂದ ಇದೀಗ ಚಂಡಮಾರುತದ ಎಫೆಕ್ಟ್ ಜೋರ್ ಇರುವಂಥದ್ದು. ಇಲ್ಲೂ ಕೂಡ ಐ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ಚಂಡಮಾರುತದ ಎಫೆಕ್ಟ್ ಬೆಂಗಳೂರು ಕೂಡ ಇರುವಂಥದ್ದು. ಸೊ ಈ ಒಂದು ಎಫೆಕ್ಟ್ ಕುರಿತಂತೆ ಅಂದರೆ ಅದಕ್ಕೋಸ್ಕರ ಏನೆಲ್ಲ ಅಲರ್ಟ್ ಕೈಗೊಂಡಿದ್ದಾರೆ ಮತ್ತು BBMP ಆಯುಕ್ತರು ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅನ್ನೋ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ನಮ್ಮ ಜೊತೆ ಈಗ ನಮ್ಮ ಪ್ರತಿನಿಧಿ ಹರ್ಷಿತಾ ಅಂದರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹರ್ಷಿತಾ, ಈಗಾಗಲೇ ಎಫೆಕ್ಟ್ ಕೂಡ ಬೆಂಗಳೂರು ತಟ್ಟಿರುವಂಥದ್ದು. ಸೊ ಎಫೆಕ್ಟ್ಗೆ ಏನೆಲ್ಲ ಇಲ್ಲಿನ ಅಂದರೆ ಮಳೆಯನ್ನು ಕಂಟ್ರೋಲ್ ಅಥವಾ ಇಲ್ಲಿನ ಎಫೆಕ್ಟ್ ಕಂಟ್ರೋಲ್ ಮಾಡೋದಕ್ಕೆ BBMP ಯಾವೆಲ್ಲ ಏನೆಲ್ಲ ಅನುಕೂಲ ಮಾಡ್ಕೊಂಡಿದೆ ಅಂತ? ಯತೀಶ್, ಈಗಾಗಲೇ ಬೆಂಗಳೂರಿಗೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಕೂಡ ತಟ್ಟಿದೆ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದ 10 ಜಿಲ್ಲೆಗಳಿಗೂ ಕೂಡ ಈ ಒಂದು ಮಳೆಯ ಎಫೆಕ್ಟ್ ತಟ್ಟಿದೆ. ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಇನ್ನು 2-3 ದಿನಗಳ ಕಾಲ ಕೂಡ ಭಾರಿ ಮಳೆ ಆಗುವಂತ ಸೂಚನೆ ಕೂಡ ಇದೆ. ಅದರಲ್ಲೂ ಕೂಡ ಗಾಳಿಯ ವೇಗ ಕೂಡ ಹೆಚ್ಚಾಗಿರ್ಲಿದೆ. ಸುಮಾರು 90 ಕಿಲೋಮೀಟರ್ ವೇಗದಲ್ಲೂ ಕೂಡ ಗಾಳಿ ಬೀಸ್ತಿದೆ. ಸೊ ಈಗಾಗಲೇ ಮುನ್ಸೂಚನೆಯನ್ನ ನೀಡಿದ ಹಿನ್ನೆಲೆಯಲ್ಲಿ ಈಗಾಗಲೇ BBMP ಅಧಿಕಾರಿಗಳು ಇಂದು ಭಾನುವಾರ ಹಿನ್ನೆಲೆ ರಜೆಯನ್ನ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ. ಸೊ BBMP ಅಧಿಕಾರಿಗಳು ಕೂಡ ಇವತ್ತು ಕೂಡ ರಜೆ ದಿನವೂ ಕೂಡ ಏನು ಫುಲ್ ಅಲರ್ಟ್ ಆಗಿ ಕೆಲಸ ಮಾಡೋಕೆ ಈಗಾಗಲೇ BBMP ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರು ಕೂಡ ಸೂಚನೆಯನ್ನ ನೀಡಿದ್ದಾರೆ. ಈಗಾಗಲೇ ಪ್ರತಿ ಬಾರಿ ಕೂಡ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಒಂದಲ್ಲ ಒಂದು ಅವಾಂತರಗಳು ಸೃಷ್ಟಿ ಆಗ್ತಾನೆ ಇರುತ್ತೆ. ಅಲ್ಲಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಮರದ ರೆಂಬೆ ಕೊಂಬೆಗಳು ಧರೆಗೆ ಉಳ್ತವೆ. ಹೀಗಾಗಿ ಎಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಆಮೇಲೆ ಎಂಜಿನಿಯರ್ಗಳಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಈಗ ಎಲ್ಲೆಲ್ಲಿ ಮರಗಳು ರೆಂಬೆ ಕೊಂಬೆಗಳು ಒಣಗಿ ಹೋಗಿದಾವೆ ಅವುಗಳೆಲ್ಲವನ್ನು ಕೂಡ ತೆರವು ಮಾಡ್ಬೇಕು. ಅಷ್ಟೇ ಅಲ್ಲದೆ ಯಂತ್ರೋಪಕರಣಗಳ ಮೂಲಕ ಎಲ್ಲೆಲ್ಲಿ ಅಂಡರ್ ಪಾಸ್ ಗಳಲ್ಲಿ ನೀರು ನಿಂತ್ಕೊಳ್ಳುತ್ತೋ ಅವುಗಳೆಲ್ಲವನ್ನು ಕೂಡ ನೀರನ್ನ ತೆರವುಗೊಳಿಸೋಕೆ ಈಗಾಗಲೇ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಒಟ್ಟಾರೆಯಾಗಿ ಅಂದ್ರೆ ನಿನ್ನೆ ಸಂಜೆಯಿಂದಲೇ ಕೂಡ ಬೆಂಗಳೂರಿನಲ್ಲಿ ತುಂತುರು ಮಳೆ ಕೂಡ ಶುರುವಾಗಿದೆ. ಸಂಜೆ ಟೈಮ್ ಅಲ್ಲೂ ಕೂಡ ಸಾಕಷ್ಟು ವಾಹನ ಸವಾರರು ಕೂಡ ಪರದಾಡುವಂತ ಪರಿಸ್ಥಿತಿ ಕೂಡ ಎದುರಾಯ್ತು. ಸೊ ಈಗಾಗಲೇ ಅಂದ್ರೆ ಇವತ್ತು ಮತ್ತೆ ನಾಳೆ ಕೂಡ ಗುಡುಗು ಸಹಿತ ಭಾರಿ ಮಳೆ ಆಗುವಂತ ಮುನ್ಸೂಚನೆ ಕೂಡ ಇದೆ. ಸೊ ಹೀಗಾಗಿ BBMP ಅಧಿಕಾರಿಗಳು ಕೂಡ ಇವತ್ತು ರಜೆ ದಿನವೂ ಕೂಡ ಸಾಕಷ್ಟು ಅಲರ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಈ ಬೆಂಗಳೂರಿಗೂ ಕೂಡ ಈಗಾಗಲೇ ಕಳೆದ 1 ತಿಂಗಳಿಂದಲೂ ಕೂಡ ಸಾಕಷ್ಟು ಚಳಿ ಕೂಡ ಇದೆ. ಸೊ ಬೆಂಗಳೂರಿನ ಜನರ ಒಂದು ಕೂಲ್ ವೆದರ್ಗೆ ಕೂಡ ಸಾಕಷ್ಟು ಜನರು ಕೂಡ ಒಂದ್ ರೀತಿಯಾಗಿ ಒಂದಲ್ಲ ಒಂದು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆಯಿಂದಲೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಹೇಳಿದ್ದಾರೆ. ಈಗಾಗಲೇ ವೈದ್ಯರು ಕೂಡ ಸಲಹೆಯನ್ನ ನೀಡಿದ್ದಾರೆ. ಆಚೆ ಹೋಗ್ಬೇಕಾದ್ರೆ ಸ್ವೆಟರ್ ಅಥವಾ ಸಾಕ್ಸ್ ಗಳನ್ನ ಬಳಸ್ಕೊಳ್ಬೇಕು. ಯಾವ್ದು ರೀತಿಯಾಗಿ ಕಾಯಿಲೆಗಳು ತುತ್ತಾಗಿದ್ರೆ ಇಮಿಡಿಯೇಟ್ ಆಗಿ ವೈದ್ಯರ ಸಲಹೆಯನ್ನ ಪಡೆದುಕೊಳ್ಬೇಕು ಅಂತ ಕೂಡ ಈಗಾಗಲೇ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಒಟ್ಟಾರೆಯಾಗಿ ಏನು ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಕೂಡ ಬೆಂಗಳೂರು ಸೇರಿದಂತೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಗೂ ಕೂಡ ತಟ್ಟಿರುವಂತದ್ದು. ಅದಲ್ಲದೆ ಕರಾವಳಿ ಭಾಗದಲ್ಲೂ ಕೂಡ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕು ಎಲ್ಲದಕ್ಕೂ ಕೂಡ BBMP ಅಧಿಕಾರಿಗಳು ಸಿದ್ಧವಾಗಿರುವಂತದ್ದು. ಯತೀಶ್, ಓಕೆ, ಮತ್ತೊಂದು ವಿಚಾರ ಅಂದ್ರೆ ಭಾನುವಾರ ಶನಿವಾರ ಅಂತ ಬಂದಾಗ ವೀಕೆಂಡ್ ಮಸ್ತಿ ಅಂತ ಇರುತ್ತೆ. ಬಟ್ ಅದೆಲ್ಲದಕ್ಕೂ ಕೂಡ ಈ ಮಳೆ ಈಗ ಬ್ರೇಕ್ ಹಾಕಿದೆ ಅಲ್ವಾ ಹರ್ಷಿತಾ?
ಖಂಡಿತ ಯತೀಶ್, ಏನಂತಂದ್ರೆ ಬೆಂಗಳೂರಿನ ಜನತೆಗೆ ವೀಕೆಂಡ್ ಬಂದ್ರೆ ಸಾಕು, ಎಲ್ರು ಕೂಡ ತಮ್ಮ ಫ್ಯಾಮಿಲಿಯೊಂದಿಗೆ ಔಟಿಂಗ್ ಹೋಗೋಕೆ ರೆಡಿ ಆಗಿರ್ತಾರೆ. ಆದ್ರೆ ವೀಕೆಂಡ್ಗೆ ಈಗ ಮಳೆ ಕೂಡ ಅಡ್ಡಿಯಾಗಿದೆ. ಒಂದ್ ರೀತಿಯಾಗಿ ನಿನ್ನೆ ಸಂಜೆಯಿಂದಲೂ ಕೂಡ ತುಂತುರು ಮಳೆ ಶುರು ಆಗಿತ್ತು. ಇನ್ನು ಬೆಳಗಿನ ಜಾವ ಕೂಡ ಮೋಡ ಕವಿದ ವಾತಾವರಣ ಜೊತೆಗೆ ಅಲ್ಲಲ್ಲಿ ತುಂತುರು ಮಳೆ ಕೂಡ ಆಗಿರುವಂತದ್ದು. ಸೊ ಹೀಗಾಗಿ ಬೆಂಗಳೂರಿನ ಜನತೆ ಈಗ ವೀಕೆಂಡ್ ನಲ್ಲಿ ಎಲ್ಲಾದ್ರೂ ಆಚೆ ಹೋಗ್ಬೇಕು ಅನ್ನೋರಿಗೂ ಕೂಡ ಅದು ಒಂದು ರೀತಿಯಾಗಿ ಅಡ್ಡಿಯಾಗಿದೆ. ಹೀಗಾಗಿ ಬೆಚ್ಚಗೆ ಮನೆಯಲ್ಲಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನುವಂತ ಸ್ಥಿತಿಗೆ ಈಗ ಬೆಂಗಳೂರಿನ ಜನತೆ ಬಂದಿದ್ದಾರೆ. ಸೊ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಒಂದು ರೀತಿಯಾಗಿ ಕೂಲ್ ವೆದರ್ಗೆ ಬೆಂಗಳೂರಿನ ಜನ ಚಿಲ್ ಮಾಡ್ತಾ ಇದ್ದಾರೆ. ಮನೆಯಲ್ಲೇ ಫ್ಯಾಮಿಲಿ ಜೊತೆಗೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇರುವಂತದ್ದು ಯತೀಶ್. ಇನ್ನು ಕೆಲಸಕ್ಕೆ ಹೋಗುವಂಥವ್ರಿಗೆ ಕೂಡ ಮಳೆ ಅಡ್ಡಿ ಆಗ್ತಿರೋದು. ಕೆಲಸಕ್ಕೆ ಬೈಕಲ್ಲೂ ತುಂಬಾ ಜನ ಹೋಗ್ತಾ ಇರ್ತಾರೆ, ಟೂ ವೀಲರ್ಸ್ ಅಲ್ಲಿ, ಅವರು ಕೂಡ ತುಂಬಾ ಅಡ್ಡಿ ಆಗ್ತಿದೆ ಅಲ್ವಾ ವರ್ಷಿತಾ? ಖಂಡಿತ ಯತೀಶ್, ಅಂದ್ರೆ ಬೆಂಗಳೂರಿನಲ್ಲಿ ರಸ್ತೆಗಳ ನೋಡ್ತಾ ಇದ್ರೆ ಒಂದ್ ಕಡೆ ಗುಂಡಿ ಬಿದ್ದಂತ ರಸ್ತೆಗಳಿದಾವೆ. ಅದರಲ್ಲೂ ಕೂಡ ಅಂಡರ್ ಪಾಸ್ ಗಳಲ್ಲಿ ಏನಾದ್ರೂ ಮಳೆ ಜಾಸ್ತಿಯಾಗಿ ನೀರು ನಿಂತ್ಕೊಂಡ್ರೆ ಅಲ್ಲಿ ಕೂಡ ವಾಹನ ಮೂವ್ಮೆಂಟ್ ಕಂಪ್ಲೀಟ್ ಆಗಿ ಸ್ಲೋ ಆಗುತ್ತೆ. ಸೊ ಇವತ್ತು ಭಾನುವಾರ ಹಿನ್ನೆಲೆ ಅಂದ್ರೆ ಅಷ್ಟೊಂದು ವಾಹನದ ಓಡಾಟ ಕಡಿಮೆ ಇದೆ. ಆದ್ರೂ ಕೂಡ ಕೆಲವು ಭಾಗದಲ್ಲಿ ಏನಂತಂದ್ರೆ ಅತಿ ಹೆಚ್ಚು ಮಳೆ ಆಗಿದೆ. ಈಗ ಎಕ್ಸಾಂಪಲ್ ಅಂತಂದ್ರೆ ಹಲ್ಸೂರು ಬಳಿ ಆಗಿರ್ಬೋದು, ಮೆಜೆಸ್ಟಿಕ್ ನಿಲ್ದಾಣ ಆಗಿರ್ಬೋದು, ಅಲ್ಲಿ ಕೆಲವೊಂದು ರಸ್ತೆಯ ಕಾಮಗಾರಿ ಕೂಡ ನಡೀತಾ ಇದೆ. ಸೊ ಮಳೆಯಿಂದಾಗಿ ಅಲ್ಲಿ ಅಡ್ಡಿ ಅಂದ್ರೆ ವಾಹನ ಸವಾರಿಗೂ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗ್ತಾ ಇದೆ. ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಆದ್ರೇನೆ ಜನತೆ ಒಂದಲ್ಲ ಒಂದ್ ರೀತಿಯಾಗಿ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಗುಂಡಿಯಲ್ಲಿ ನೀರ್ ನಿಂತಾಗ ರಸ್ತೆಯಲ್ಲಿ ಓಡಾಡಕ್ಕೂ ಕೂಡ ಸಾಕಷ್ಟು ಅನಾನುಕೂಲಗಳ ಉಂಟಾಗುತ್ತೆ. ಸೊ ಹೀಗಾಗಿ ಒಟ್ನಲ್ಲಿ ಒಂದು ಇನ್ನು 2-3 ದಿನಗಳ ಕಾಲ ಕೂಡ ಮಳೆಯ ಮುನ್ಸೂಚನೆಯನ್ನ ಕೂಡ ನೀಡಿದ್ದಾರೆ. ಭಾರಿ ಅಂದ್ರೆ ಗುಡುಗು ಸಹಿತ ಭಾರಿ ಮಳೆ ಆಗುವಂತ ಸೂಚನೆ ಕೂಡ ಇದೆ. ಸೊ ಬೆಂಗಳೂರಿನ ಜನತೆ ಕೂಡ ಒಂದ್ ರೀತಿಯಾಗಿ ಅಲರ್ಟ್ ಆಗಿ ಇರ್ಬೇಕು ಅಂತ ಹೇಳಿ ಈಗಾಗಲೇ ಬಿಬಿಎಂಪಿಯಿಂದ ಸೂಚನೆಯನ್ನು ಕೂಡ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾಗಿ ಏನಾದ್ರೂ ದೂರುಗಳು ಬಂದ್ರೆ ಅದನ್ನು ಕೂಡ ಸರಿಪಡಿಸ್ಕೊಳ್ಬೇಕು. ಕೂಡಲೇ ಏನಾದ್ರೂ ದೂರುಗಳು ಬಂದ್ರೆ ಕೂಡಲೇ ಅಲ್ಲಿ ಪರಿಶೀಲನೆ ಮಾಡಿ ಅದಕ್ಕೆ ಕ್ರಮವನ್ನ ಕೂಡ ಕೈಗೊಳ್ಬೇಕು ಅಂತ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಏನಾದ್ರೂ ಮಳೆಯಿಂದಾಗಿ ಜನರಿಗೆ ಏನಾದ್ರೂ ನಷ್ಟವಾದ್ರೆ ಅದಕ್ಕೆ ನೇರ ಹೊಣೆ ಅಂತಂದ್ರೆ ಅಧಿಕಾರಿಗಳೇ ಆಗ್ತಾರೆ ಅಂತ ಈಗಾಗಲೇ ಆಯುಕ್ತರು ಕೂಡ ಒಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸೊ ಒಟ್ಟಾರೆಯಾಗಿ ಒಂದ್ ರೀತಿಯಾಗಿ ಬೆಂಗಳೂರು ಊಟಿ ಅಂತಾಗಿ ಫೀಲ್ ಕೊಡ್ತಾ ಇದೆ. ಆದ್ರೆ ಜೊತೆಗೆ ಇವತ್ತು ಇನ್ನು 2 ದಿನಗಳ ಕಾಲ ಭಾರಿ ಮಳೆ ಆಗುವಂತ ಸೂಚನೆ ಕೂಡ ಇದೆ ಯತೀಶ್. ಓಕೆ, ಥ್ಯಾಂಕ್ ಯು ಸೊ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ ಹರ್ಷಿತಾ. ಈಗಾಗಲೇ ಅಂತಂದ್ರೆ ಬಿಬಿಎಂಪಿ ಅಧಿಕಾರಿಗಳು, ಬಿಬಿಎಂಪಿ ಆಯುಕ್ತರು ಅಂತ ಸಾಕಷ್ಟು ಒಂದಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಯಾಕಂದ್ರೆ ಬೆಂಗಳೂರಿಗೆ ಮಳೆ ಅಂದ್ರೆ ಎಷ್ಟು ಖುಷಿ ಕೊಡ್ತಾ ಅಷ್ಟೇ ಭಯನೂ ಕೂಡ ತಂದು ಕೊಡ್ತಾ. ಅದಕ್ಕೆ ಈಗಾಗಲೇ ಅದರದ್ದು ಎಫೆಕ್ಟ್ ಗೊತ್ತಾಗಿರುವಂಥದ್ದು. ಹಾಗಾಗಿ ಬೆಂಗಳೂರು ಮಂದಿ ಮಳೆಯಿಂದ ತಕ್ಷಣ ಸಿಕ್ಕಾಪಟ್ಟೆ ಭಯ ಪಡ್ತಾರೆ. ಸೊ ಹಾಗಾಗಿ ಈ ಒಂದು ಎಫೆಕ್ಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಬಿಬಿಎಂಪಿಯ ಆಯುಕ್ತರು ಸಾಕಷ್ಟು ಕ್ರಮಗಳನ್ನ ಕೈಗೊಳ್ತಿದ್ದಾರೆ ಅನ್ನೋ ಬಗ್ಗೆ ನಮ್ಮ ಪ್ರತಿನಿಧಿ ಹೇಳಿದ್ರು. ಜೊತೆಗೆ ಆರೋಗ್ಯ ಇಲಾಖೆಯಿಂದ ಕೂಡ ಒಂದಷ್ಟು ಅಂದ್ರೆ ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ದಾರೆ. ಈ ಒಂದು ಮಳೆ ನೆನೆಯಬಾರ್ದು, ಹೊರಗಡೆ ಹೋಗ್ಬೇಕಾದ್ರೆ ಸ್ವೆಟರ್ ಹಾಕೊಂಡು ಹೋಗಿ, ಹೀಗೆ ಕಂಪ್ಲೀಟ್ ಆಗಿ ಅಂದ್ರೆ ಮಳೆಯಿಂದ ಒಂದಷ್ಟು ಅಂತರ ಕಾಯ್ದುಕೊಳ್ಳಿ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಜೊತೆಗೆ ಈ ಒಂದು ಮಳೆ ಎಫೆಕ್ಟ್ ಬೆಂಗಳೂರಲ್ಲಿ ಸಾಕಷ್ಟು ತಟ್ಟೋದು ಕೂಡ ನೋಡ್ತಾ ಇರಬಹುದು.